ಇವತ್ತೇನು ಮಾತಾಡ್ಕೊಂಡು ಆಡಿದ್ರೆ ಎರಡು ಟೀಮ್ಗಳು ಅಲ್ಲ, ಇನ್ಫ್ಯಾಕ್ಟ್ 4 ಟೀಮ್ಗಳು ಯಾಕೋ ಮಾತಾಡ್ಕೊಂಡು ಆಡ್ದಂಗೆ ಕಾಣಿಸ್ತಾವೆ ಇವತ್ತು ಆಡಿರೋಂಥ ಟೀಮ್ಗಳು. ಅಲ್ಲ ಮಗ ನೋಡಿ ಹೆಂಗಿದೆ ಅಂತ. ಲಾಸ್ಟ್ ಸಂಡೇ ನೋಡ್ತು ಅಂದರೆ ಅಪ್ರಾಕ್ಸಿಮೇಟ್ ಇರೋ 1000 ರನ್ ನೋಡ್ಬಿಟ್ಟಿದ್ವಿ, ಸೂಪರ್ ಓವರ್ ನೋಡಿದ್ವಿ, ಅಂತ ಎಕ್ಸೈಟಿಂಗ್ ಮ್ಯಾಚನ್ನು ನೋಡಿದ್ವಿ. ಇವತ್ತಿನ ಮ್ಯಾಚ್ ನೋಡೋರು ಹೆಂಗಾಯ್ತು ಅಂತ, ಲೋ ಸ್ಕೋರಿಂಗ್ ಗೇಮ್, 2 ಮ್ಯಾಚು ಕೂಡ ಲೋ ಸ್ಕೋರಿಂಗ್ ಗೇಮು. ಇಲ್ಲಿ ನೋಡಿ KKR ಗೆದ್ದಿರೋಂಥ ರೀತಿ ನೋಡಿ, ಅವರು ಕೂಡ ಹ್ಯಾಟ್ರಿಕ್ ವಿಕ್ಟ್ರಿ ತಗೊಂಡಿದ್ದಾರೆ, ಅವರು ಕೂಡ ಚೇಸ್ ಮಾಡಿ ಗೆದ್ದಿದ್ದಾರೆ. ಇವರು GT ಅವರು ನೋಡಿ ಹ್ಯಾಟ್ರಿಕ್ ವಿಕ್ಟ್ರಿನ ತಗೊಂಡಿದ್ದಾರೆ, ಅವರು ಕೂಡ ಚೇಸ್ ಮಾಡ್ಬಿಟ್ಟು ಗೆದ್ದಿದ್ದಾರೆ. ಸ್ಕೋರು ಕೂಡ ನೋಡಿ ಎಷ್ಟು ಹೊಡೆದಿದ್ದಾರೆ ಅಂತ, ಸ್ಕೋರು ಕೂಡ ಇವರು ನೋಡಿ ಎಷ್ಟು ಹೊಡೆದಿದ್ದಾರೆ ಅಂತ. 165 ಫಸ್ಟ್ನೇ ಮ್ಯಾಚು, 164 ಸೆಕೆಂಡ್ನೇ ಮ್ಯಾಚು. ಏನು ಮಾತಾಡ್ಕೊಂಡು ಆಡಿದ್ರ ಅಂತ ನನಗೆ ಏನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಫಸ್ಟ್ ಮ್ಯಾಚು ಸೆಕೆಂಡ್ ಮ್ಯಾಚ್ಗೂ. ಒಂಥರ ಅದೇ ರಿಪೀಟಲ್ಲಿ ಕಾಸ್ಟ್ ನೋಡ್ದಂಗಿತ್ತು. ಇದೊಂದು ಸ್ವಲ್ಪ ಕ್ಲೋಸ್ಗೆ ಹೋಯ್ತು ಸೆಕೆಂಡ್ ಮ್ಯಾಚು, ಅದು ಬತ್ತ ಒನ್ ಸೈಡ್ ಆಗೋಗ್ಬಿಡ್ತು. ಸೊ ಇದೊಂದು ಸ್ವಲ್ಪ ಕ್ಲೋಸ್ಗೆ ಹೋಯ್ತು, ಲಾಸ್ಟ್ ಓವರ್ಗೆ ಹೋಯ್ತು ಅಂತ ಹೇಳಬೇಕು. ಒಂಥರ 2 ಮ್ಯಾಚು ಒಂಥರ ಕೋರ್ಲೇಟ್ ಆಗೋ ಥರ ಇತ್ತು. ಸೊ ಬಿಡಿ ಅದೆಲ್ಲ ಇವಾಗ. ಸೊ ಮ್ಯಾಚ್ ವಿಚಾರಕ್ಕೆ ಬಂತು ಅಂತ ಅಂದರೆ, ಟಾಸ್ ಗೆಲ್ತಾರೆ ಇವತ್ತು ಗುಜರಾತ್ ಟೈಟನ್ಸರು. ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಪಂಜಾಬ್ ಕಿಂಗ್ಸ್ನ ಬ್ಯಾಟಿಂಗಿಗೆ ತಳ್ತಾರೆ. ಸೊ ಪಂಜಾಬ್ ಕಿಂಗ್ಸ್ ಗೊತ್ತಲ್ಲಪ್ಪ, ಅವರು ಸೋತಿರೋ ಅಂಥದ್ದೇನೆ. ಅಂದರೆ ಯಾವಾಗ ಒಂಥರ ಅವ್ರಿಗೆ ಚೇಸ್ ಸಿಕ್ತು ಅಂದರೆ ಅವ್ರು ಎತ್ಬಿಡ್ತಾರೆ ಅಂತ ಗೊತ್ತು ಯಾವಾಗಲೂ ಕೂಡ. ಅದಕ್ಕೋಸ್ಕರ ಚೇಸಿಂಗ್ ಕೊಡೋದೇ ಇಲ್ಲ ಪಂಜಾಬ್ ಕಿಂಗ್ಸ್ಗೆ. ಸೋತಿರೋಂಥ 2 ಮ್ಯಾಚನ್ನು ನೋಡಿ ಪಂಜಾಬ್ ಕಿಂಗ್ಸ್ ಅವರು ಡಿಫೆಂಡ್ ಮಾಡ್ಕೋಬೇಕಾದ್ರೆ ಸೋತಿರೋದು, ಚೇಸ್ ಮಾಡ್ಬೇಕಾದ್ರೆ ಎಲ್ಲ ಮ್ಯಾಚನ್ನು ಕೂಡ ಹುಚ್ಚು ನಾಯಿ ಹೊಡೆದ್ಬಿಟ್ಟು ಗೆದ್ದಿದ್ದಾರೆ. ಅದಕ್ಕೋಸ್ಕರ ಪಂಜಾಬ್ ಕಿಂಗ್ಸ್ಗೆ ಚೇಸಿಂಗ್ ಕೊಡಲ್ಲ. ಸೊ ಮೋಸ್ಟ್ ಪಾಸಿಬಲ್ ಆಪರ್ಚುನಿಟಿ ಯಾವಾಗ ಅಂತಂದರೆ ಪಂಜಾಬ್ ಕಿಂಗ್ಸ್ನ ಸೋಲ್ಸೋದಕ್ಕೆ, ಅದನ್ನು ಅವರು ಡಿಫೆಂಡ್ ಮಾಡಿಸಿದ್ರೆ. ಅವ್ರಿಗೆ ಚೇಸಿಂಗ್ ಕೊಟ್ಟರು ಅಂದರೆ ಗೆಲ್ಸೋದಕ್ಕಾಗೋದಿಲ್ಲ, ಅಂದರೆ ಆಪೋನೆಂಟ್ ಗೆಲ್ಲೋದಕ್ಕಾಗೋದಿಲ್ಲ. ಸೊ ಫಸ್ಟ್ ಬ್ಯಾಟಿಂಗ್ ಆಡಿದಂಥ ಪಂಜಾಬ್ ಕಿಂಗ್ಸು ಇನಿಷಿಯಲಿನೇ 2 ವಿಕೆಟ್ ಡಮ ಅಂತ ಉದ್ರೋಗ್ಬಿಡ್ತಾವೆ. ಮೊದಲನೇ ಓವರ್ಲೆ ಸಿರಾಜ್ ಅಣ್ಣ ಏನು ಬಿಟ್ಟಿದ್ದು ಬೌಲಿಂಗ್ನ. ಪ್ರಿಯಾಂಶ್ ಆರ್ಯ ಕಟ್ಟೊಡೆಯೋಕೆ ಹೋಗ್ಬಿಟ್ಟು ಕ್ಯಾಚ್ನ ಕೊಟ್ಬಿಟ್ಟು ಔಟ್ ಆಯಿತು ಅಂತಂದರೆ ವೆರಿ ಸೆಕೆಂಡ್ ಬಾಲು. ಈ ಕಡೆಯಿಂದ ಬಂದ ತಕ್ಷಣ ಡಮ್ ಅಂದ್ಬಿಟ್ರು ಗುರವ್. ಬಂದಿದ ತಕ್ಷಣ ಕೂಪರ್ ಕಾನ್ಲೈಟ್ ಡಮ್, ಎಂಥ ಬಾಲ್ನ ಬಿಟ್ಟಿದ್ದು. ಏನು ಸ್ವಿಂಗು ಕಾಣಿಸಿದ್ದು ಸಿರಾಜ್ ಅಣ್ಣನ ಬೌಲಿಂಗಲ್ಲಿ. ಒಂಥರ ಬಾಲ್ ಆಫ್ ದ ಡೇ ಅಂತ ಹೇಳ್ತೀನಿ, ಅವ್ರು ಬಿಟ್ರಲ್ಲ. ಆ್ಯಂಡ್ ಹೋಲ್ಡರ್ ಬಿಟ್ಟಂತ ಒಂದು ಬಾಲ್ ಬೋಲ್ಡ್ ಆಯ್ತಲ್ಲ, ಅದೊಂದು ಬಾಲು ಜೊತೆಗೆ ಈ ಒಂದು ಬಾಲು ಸಿರಾಜ್ ಅಣ್ಣ ಬಿಟ್ಟಿದ್ದು ಕೂಪರ್ ಕಾನ್ಲಾಗೆ. ಸೊ ಒಂಥರ ಬಾಲ್ ಆಫ್ ದ ಡೇ. ಸ್ವಿಂಗ್ ಹಾಕೊಂಡು ಎಡ್ಜೋಡ್ಕೊಂಡು ಹೊರಟೋಗ್ಬಿಡಿದೆ. ಅವ್ರಿಗೆ ಗೊತ್ತೇ ಆಗಿಲ್ಲ ಎಡ್ಜೋಡ್ದಿರೋದಲ್ಲಿ. ಗೊತ್ತಾದ್ರೂ ಕೂಡ ಸುಮ್ಮನೆ DRS ತಗೊಂಡ್ರು ಅಂತ ಕಾಣಿಸುತ್ತೆ. ಸುಮ್ಮನೆ ತಗೋಗಿರೋ ನಿರ್ತಿ ಇರಲಿ ಅಂತ ತಗೊಂಡ್ರು ಅಂತ ಕಾಣಿಸುತ್ತೆ. ಅಲ್ಲ ಗುರು, ಬ್ಯಾಟ್ ಎಡ್ಜಾರೆ ಗೊತ್ತಾಗಲ್ವ? ಅದೇನು ತಿನ್ನೆಡ್ ಜನ ಆಗಿರಲ್ಲ, ತಿಕ್ಕೆಡ್ ಜನ ಆಗಿತ್ತು, ಗೊತ್ತಾಗಲ್ವ? ಏನು ಕಿವಿ ಕಿವುಡಾಗಿ ಹೋಗ್ಬಿಟ್ಟಿತ್ತಾ? ಬ್ಯಾಟ್ ವೈಬ್ರೇಷನಲ್ಲೇ ಗೊತ್ತಾಗುತ್ತೆ ಬ್ಯಾಟ್ ಎಡ್ಜಾಗಿರೋದು. ಏನು ಕಿವಿ ಕಿವುಡಾಗಿದ್ರು ಗೊತ್ತಾಗುತ್ತಲ್ಲ ಎಡ್ಜಾಯ್ತು ಅನ್ನೋದು. ತಗೋಬೇಕಾಗಿತ್ತು ಅಲ್ಲಿ DRSನ. ಸೊ ಪಂಜಾಬ್ ಕಿಂಗ್ಸ್ ಅವರು ಇವತ್ತು DRSನ ಅಲ್ಲೂ ವೇಸ್ಟ್ ಮಾಡಿದ್ದಾರೆ, ಇಲ್ಲೂ ವೇಸ್ಟ್ ಮಾಡಿದ್ದಾರೆ. ಒಂಥರ ಅವರು ಫ್ರಸ್ಟ್ರೇಷನಲ್ಲಿದ್ದರು, ಈ ಮ್ಯಾಚ್ನ ಗೆಲ್ಲೇಬೇಕು ಅಂದರೆ. ಎಸ್ಪೆಷಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಆಲ್ಮೋಸ್ಟ್ ಪೋಪ್ಳೆ ಹತ್ತತ್ರದಲ್ಲೇ ಎರಡು DRS ಹೊಗೆ ಹಾಕಿಸ್ಬಿಟ್ಟಿದ್ರು ಅಲ್ಲಿ, ಸುಮ್ಮನೆ DRSನ ತಗೊಂಡು. ಒಂಥರ ಫ್ರಸ್ಟ್ರೇಷನಲ್ಲಿದ್ದರು, ಬೀಳಲೇಬೇಕು ವಿಕೆಟು ಅನ್ನೋ ಥರ. ಅದಕ್ಕೋಸ್ಕರ ಸಿಲಿ ಇರೋದಕ್ಕೆಲ್ಲ DRSನ ತೊಗೊತಿದ್ರು, ಔಟ್ ಇಲ್ಲದೇ ಇರೋದಕ್ಕೆಲ್ಲ DRSನ ತೊಗೊತಿದ್ರು. ಸೊ ಓಕೆ, ಗೊತ್ತಾಗುತ್ತೆ, ಅರ್ಥ ಆಗುತ್ತೆ, ಪಂಜಾಬ್ ಕಿಂಗ್ಸ್ ಗೆಲ್ಲಬೇಕು ಅನ್ನೋ ಒಂದು ಇದರಲ್ಲಿ ಇದ್ದರು. ಸೊ ಅರ್ಲಿಯಾಗೆ DRSನ ತೊಗೊಂಡ್ಬಿಡ್ತು ಅಂದರೆ, ವಿಕೆಟ್ಸ್ನ ಬಿದ್ದುಬಿಟ್ಟು ಅಂತಂದರೆ ನಾವು ಅಪ್ಪರಣ್ಣ ಸಾಧಿಸ್ಬೋದು ಅಂತ ತೊಗೊಂಡಂಥ DRS. ಸೊ ಈ ಕಡೆ 2 ವಿಕೆಟ್ ಬೇಗ ಬೀಳ್ತಾ ಇದ್ದ. ಪೋಪ್ಲೆಲ್ ಆ್ಯಕ್ಚುಲಿ 3 ವಿಕೆಟ್ನ ಕಳ್ಕೊಂಡಿದ್ದು ಪಂಜಾಬ್ ಕಿಂಗ್ಸು. ಪ್ರಪ್ಸಿಮ್ರಾನ್ ಸಿಂಗು ಕೂಡ ಔಟ್ ಆಗ್ತಾರೆ. ಜೇಸನ್ ಹೋಲ್ಡರ್ಗೆ ಇವತ್ತು 4 ವಿಕೆಟು ಬಿದ್ದಿದೆ. ಏನು ವಿಕೆಟ್ಸ್ಗಳನ್ನ ಎತ್ತಿದ್ದು, ವಿಕೆಟ್ಗಳ ಸುರಿಮಳೆನೇ ಎತ್ಬಿಟ್ರು ಹಂಗೆ ಜೇಸನ್ ಹೋಲ್ಡರ್ ಅವರು. ರವಣ ಅವ್ರಿಗೆ ಆ ಒಂದು 3ನೇ ವಿಕೆಟು ಬೀಳ್ತಾ ಇದ್ದಂಗೆ ಈ ಕಡೆಯಿಂದ ಪೋಪ್ಲೆ ಇನ್ಫ್ಯಾಕ್ಟ್ 3 ವಿಕೆಟ್ ಕಳ್ಕೊಂಡು ಎಷ್ಟು 35 ರನ್ ಅಷ್ಟೇ ಹೊಡೆದಿದ್ದು ಪೋಪ್ಲೆಲ್ಲಿವರು. ಅವ್ರು ನೋಡ್ತಾರೆ ಕ್ಲೋಸು 6 ರನ್ಸ್ನ ಹೊಡೆದಿದ್ದಾರೆ, 1 ವಿಕೆಟ್ನ ಕಳ್ಕೊಂಡು ಪೋಪ್ಲೆಲ್ಲಿ. ಅದಕ್ಕೋಸ್ಕರ ಇವಾಗ ಗೆಲ್ಲೋದಕ್ಕಾಗಿದ್ದು. ಪೋಪ್ಲೆಲ್ಲಿ 35 ರನ್ನು, ಅವ್ರ ನೋಡಿ ಕ್ಲೋಸ್ ಟು ಡಬಲ್ ಹೊಡ್ತಾರೆ ಪೋಪ್ಲೆಲ್ಲಿ. ಆದ್ರೂ ಕೂಡ ಮಧ್ಯದಲ್ಲೆಲ್ಲ ಸ್ಲೋ ಆಗೋಗ್ಬಿಡ್ತು ಅವ್ರದ್ದು, ವಿಕೆಟ್ಸ್ ಕಳ್ಕೊಂಡು. ಸೊ ಇವ್ರು ಪೋಪ್ಲೆ ನೆಟ್ಗಳಿಲ್ಲ, ಅವ್ರು ಪೋಪ್ಲೆ ನೆಟ್ಕೊಂಡಿದ್ದಾರೆ. ಸೊ ಅದರಿಂದ ಇವತ್ತು ಗೆಲುವಿನ ಒಂದು ಇದರಲ್ಲಿದ್ದಾರೆ ಇವತ್ತು. ಇನ್ನೇನು ಹೇಳ್ತೀರಪ್ಪ, 4 ವಿಕೆಟ್ ಹಂಗೆ ಪಟ ಅನ್ನಂಗೆ ಉದ್ರೋಗ್ಬಿಟ್ಟು ಅಲ್ಲಿ. ಫಸ್ಟ್ ಎಸ್ಪೆಷಲಿ 3 ವಿಕೆಟು ಪ್ರಪ್ಸಿಮ್ರಾನ್ ಸಿಂಗು ಜೊತೆಗೆ ಪ್ರಿಯಾಂಶ್ ಆರ್ಯ ನಾವು ಹೆವಿಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಸೈಕಾಗಿ ಆಡ್ತಾರೆ ಗುರು ಇವರು ಅಂತ. ಬಟ್ 5 ವಿಕೆಟ್ ಅಂತಲೇ ಅಂದ್ಕೊಳ್ಳಿ, 47ಕ್ಕೆ 5 ವಿಕೆಟು. ಪಂಜಾಬ್ ಕಿಂಗ್ಸ್ 4 ವಿಕೆಟ್ ಅಲ್ಲ, 5 ವಿಕೆಟ್ ಡಮಾರ್ ಪಟ ಅನ್ನಂಗೆ ಉದ್ರೋಗ್ಬಿಟ್ಟು. ಅಲ್ಲಿ ಜೇಸನ್ ಆರ್ಡರ್ ಬಂದ್ಬಿಟ್ಟು 2 ವಿಕೆಟ್ ಎತ್ತಾರೆ. ಒದೇರಾ ಅದು ಪಟ್ಟಣಂಗೆ ಔಟ್ ಆಗ್ಬಿಟ್ಟು, ಬಂದಿದ ತಕ್ಷಣ ಡಕ್ಔಟು ಒದೇರಾ. ಈ ಕಡೆ ನೋಡ್ತು ಅಂತಂದರೆ ಶ್ರೇಯಸ್ ಅಯ್ಯರ್, ಅಲ್ಲ ಗುರು ಆ ಥರ ಶಾಟ್ನ ಹೊಡೆಯೋಕೆ ಹೋಗ್ಬೇಕಾ? ಕಟ್ ಹೊಡೆಯೋದಕ್ಕೆ ಹೋಗಿದ್ದಾರೆ, ಹಿಂದೆ ಕಟ್ ಹೊಡೆಯೋದಕ್ಕೆ ಹೋಗಿದ್ದಾರೆ ಅಲ್ಲಿ. ಇವಾಗ ತಾನೇ ವಿಕೆಟ್ ಬಿದ್ದೈತಲ್ಲಿ, ಹೈ ರಿಸ್ಕ್ ಶಾಟ್ಸ್ ಬೇಕಾ? ಅದು ನೋಡ್ತೊಂಡ್ರೆ ಎಡ್ಜ್ ಆಗ್ಬಿಟ್ಟು ಬಾಡಿಗೆ ಹೊಡೆದ್ಬಿಡ್ತಲ್ಲಿ. ಜೇಸನ್ ಆರ್ಡರ್ ಹಂಗೆ ಕುಣಿದು ಕೊಪ್ಪಳಿಸ್ಬಿಟ್ರೆ ಹಂಗೆ ಅಲ್ಲ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಜೇಸನ್ ಆರ್ಡರ್ ಎತ್ತಿದ್ದು. ಆಮೇಲೆ ಅಲ್ಲೂ 19 ಓವರಲ್ಲಿ ಅಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ನ ಎತ್ತಿದ್ದಾರೆ. ಸೊ ಬಿಗ್ಗೆಸ್ಟ್ ಕೊಲಾಪ್ಸ್ ಆದರೂ ಅಲ್ಲಿ 47ಕ್ಕೆ 5 ವಿಕೆಟ್ ಬೀಳ್ತಾ ಇದ್ದಂಗೆ ಒಂದು ಸಖತ್ ರಿಕವರಿ ಆಗಿದ್ದು ಅಲ್ಲಿ. ಶೆಡ್ಗೆ ಮತ್ತು ಮಾರ್ಕಸ್ ಸ್ಟಾನಿಸ್ ಅವರ ಬ್ಯಾಟಿಂದ 40 ರನ್ ಹೊಡೆದಿದ್ದಾರೆ, ಅವರು ಒಂದು 57 ರನ್ ಹೊಡೆದಿದ್ದಾರೆ. ಸಖತ್ತಾಗಿ ಆಡಿದ್ದಾರೆ ಗುರು ಶೆಡ್ಗೆ ಅವರು. ಎಸ್ಪೆಷಲಿ
ಒಬ್ರಿಗೆ ಅವ್ರು ಯಾರಪ್ಪ ಅವರು ಬೌಲರು ಸುತಾರನ್ ಅವ್ರಿಗೆ ಬೌಲಿಂಗ್ನ ಕೊಡ್ತಾರೆ. ಅವರು ಬಂದು ನಾಯಕ್ ಚೇಸ್ಕೊಂತಾರೆ. ಒಂದೇ ಓವರ್ 27 ರನ್ನು, ನಾಯಕ್ ಚೇಸ್ಕೊಂಡು 3 6 2 4 ಹೊಡಿತಾ ಇದ್ದಂಗೆ 27 ರನ್ನು 26 ರನ್ ಇವ್ರು ಒಬ್ಬರೇ ಹೊಡೆದ್ಬಿಡ್ತಾರೆ ಒಂದೇ ಓವರಲ್ಲಿ. ಸೊ ಓವರ್ ಸಿಕ್ಕಾಪಟ್ಟೆ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಆ ಓವರೇ ಬಂದಿರೋದು ಹೆವಿ ರನ್ಸ್ಗಳು. ಯಾವ ಓವರು ಕೂಡ ಯಾರು ಕೂಡ ಅಷ್ಟೊಂದು ಕಾಸ್ಟ್ಲಿ ಆಗಿಲ್ಲ ಅಲ್ಲಿ. ಅವ್ರು ಒಬ್ಬರೇ ಓಡಿಸ್ಕೊಂಡಿರೋದು, ಸುತಾರ್ ಅವ್ರು ಒಬ್ಬರನ್ನೇ ಓಡಿಸ್ಕೊಂಡಿರೋದು, ಅದು ಶೆಡ್ಗೆ ಕೈಯಲ್ಲಿ ಓಡಿಸ್ಕೊಂಡಿರೋದು. ಅದು ಬಿಟ್ಟು ನೋಡ್ತಂದ್ರೆ ಎಲ್ಲರೂ ಕೂಡ ಕನ್ವಿನ್ಸಿಂಗ್ ಬೌಲಿಂಗನ್ನ ಮಾಡಿದ್ದಾರೆ. ರಬಾಡ ಆಗಿರ್ಬೋದು, ಸಿರಾಜಣ್ಣ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಕನ್ವಿನ್ಸಿಂಗ್ ಬೌಲಿಂಗನ್ನ ಮಾಡಿದ್ದಾರೆ. ಜೇಸನ್ ಹೊಲ್ಡರ್ ಎಂಥ ಒಂದು ಆ್ಯಡ್ ಆನ್ ಆಗಿದ್ದಾರೆ ಗುರು. ಜೇಸನ್ ಹೊಲ್ಡರು ಲಾಸ್ಟ್ ಮ್ಯಾಚ್ ನೋಡಿ ಎಲ್ಲ 3 ಮ್ಯಾಚ್ ಕಂಟಿನ್ಯೂಸ್ ಆಗಿ ಯಾವ ಥರ ಪರ್ಫಾರ್ಮ್ ಮಾಡಿದ್ರೆ ಅಂತ RCB ಅಗೇನ್ಸ್ಟ್ ಆಡ್ದಾಗಿಂದ ರಬಾಫ್ ಆಗೋಗ್ಬಿಡೈತೆ ಜೇಸನ್ ಹೊಲ್ಡರ್ಗೆ. ಎಲ್ಲ ಮ್ಯಾಚ್ನೂ ಕೂಡ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು. 4 ವಿಕೆಟು ಈ ಕಡೆಯಿಂದ ನಮ್ಮ RCB ಅಗೇನ್ಸ್ಟ್ ನೋಡ್ತಂದ್ರೆ ಆ ಥರ ವಿಕೆಟ್ಸ್ಗಳಿತ್ತು, ಆ ಥರ ಕ್ಯಾಚಲ್ಲೇ ಹಿಡ್ಕೊಂಡು ಏನಿದು ಜೇಸನ್ ಹೊಲ್ಡರ್ ಟರ್ನ್ ಮಾಡಿರೋದು ಗುಜರಾತ್ ಟೈಟನ್ಸ್ನ ಹೆವಿ ಟರ್ನ್ ಮಾಡಿಬಿಟ್ಟಿದೆ ಅಂತ ಹೇಳಬೇಕು. ಅದೇ ಮೊದಲನೇ ಮ್ಯಾಚ್ ಏನಾದ್ರು ಆಡ್ಬಿಟ್ಟಿತ್ತು ಜೇಸನ್ ಹೊಲ್ಡರ್ ಅಂತಂದರೆ ಇನ್ನೂ ಏನೇನು ಕತೆ ಆಗೋಗ್ಬಿಟ್ಟಿರೋದು ಗುಜರಾತ್ ಟೈಟನ್ಸ್ದು. ಬಟ್ ಗುಜರಾತ್ ಟೈಟನ್ಸ್ ಏನೇನು ನೀವು ಆನ್ ಪೇಪರ್ ನೋಡ್ತಾರೆ ಅಂಥ ಮಟ್ಟಿಗೆ ಸ್ಟ್ರಾಂಗ್ ಟೀಮ್ ಥರ ಕಾಣಿಸೋದಿಲ್ಲ. ಬಟ್ ಆದರೂ ಕೂಡ ಹೆಂಗೆ ಮ್ಯಾಚ್ನ ಗೆಲ್ತಿದ್ರೆ, ಹೆಂಗೆ ಮ್ಯಾನೇಜ್ ಮಾಡ್ತಿದ್ದಾರೆ ಮ್ಯಾಚ್ನ ಗೆಲ್ಲೋದಕ್ಕೆ ಅಂತ ನನಗೆ ಇನ್ನೂ ಸಹ ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾಯಿಲ್ಲ. ನೀವು ಯಾವುದೇ ಇಯರ್ ನೋಡಿ ಗುಜರಾತ್ ಟೈಟನ್ಸ್ ಆನ್ ಪೇಪರ್ ಡಮ್ಮಿ ಟೀಮ್ ಥರನೇ ಕಾಣಿಸೋದು. ಬಟ್ ಎಕ್ಸಿಕ್ಯೂಷನ್ ವೈಸು ಸಿಕ್ಕಾಪಟ್ಟೆ ಒಂಥರ ಚೆನ್ನಾಗಿ ಆಡ್ಬಿಡ್ತಾರೆ. ನೋಡಿ ಪಂಜಾಬ್ ಕಿಂಗ್ಸು ಅಡೆನಿಗಿ ಒನ್ ಡೇ ಸಖತ್ ಟೀಮು. ಇವತ್ತು ಸಿಕ್ಕಾಪಟ್ಟೆ ಫೇವರ್ಟ್ಸ್ ಇದು ಪಂಜಾಬ್ ಕಿಂಗ್ಸು. ಫಸ್ಟ್ ಮ್ಯಾಚು ಅಷ್ಟೇ ಸಿಕ್ಕಾಪಟ್ಟೆ ಫೇವರ್ಟ್ಸ್ ಇದೆ SRH ಅವರು ಗೆಲ್ಲೋದಕ್ಕೆ. ನೆನ್ನೆ ಮ್ಯಾಚ್ ನೋಡ್ತು ಅಂತಂದರೆ ಹಂಗೆ ಗುರು ಸೀರಿಯಸ್ಸಾಗೆ ಹೋಗ್ತಾ ಇದ್ದಾವೆ ಪ್ರಿಡಿಕ್ಷನ್ಗಳು. ಸೀರಿಯಸ್ಸಾಗಿ ಫೇಲ್ಯೂರ್ ಆಗ್ತಾ ಇದ್ದಾವೆ. 4ನೇ ಮ್ಯಾಚ್ ಅಂತ ಕಾಟಿದ್ದು ಸೀರಿಯಸ್ಸಾಗಿ ಫೇಲ್ ಆಗಿರೋದು ಒಂದು ಪ್ರಿಡಿಕ್ಷನು. ನಿಜ ಅಲ್ಲ ಗುರು. ಅದಕ್ಕೆ ಇದನ್ನು IPL ಅಂತ ಅನ್ನೋದು. IPL ಇವಾಗ IPLing ಅಂತ ಹೇಳ್ತೀನಿ ನಾನು. ಯಾಕೆ ಅಂದರೆ IPL ಕೆಳಗಿರೋರು ಮೇಲೆ ಹೋಗೋದು, ಮೇಲಿರೋರು ಕೆಳಗೆ ಬರೋದು ಇದು ಆಗ್ತವೆ. ನೋಡಿದ್ದೀವಿ, ಸುಮಾರು ಸೀಸನ್ಸ್ ನೋಡಿದ್ದೀವಿ. ಫೇವ್ರೇಟ್ಸ್ ಅಂತ ಅಂದ್ಕೊಂಡಿದ್ದಂಥ ಟೀಮು ಸೋಲೋದು, ಬ್ಯಾಕ್ ಟು ಬ್ಯಾಕ್ ಸೋತ್ಬಿಡ್ತಾರೆ. ಟಾಪ್ ಆಫ್ ದ ಟೇಬಲ್ ಇರುವಂಥ ಬ್ಯಾಕ್ ಟು ಬ್ಯಾಕ್ ಸೋತ್ಬಿಡ್ತಾರೆ. ಅದೇ ಅಲ್ವಾ ಆಗಿದೆ ಇವತ್ತು. ಪಂಜಾಬ್ ಕಿಂಗ್ಸ್ ಸೋಲಿದ ಸರದಾರರು ಅಂತ ಮೆರೀತಾ ಇದ್ರು, ಬ್ಯಾಕ್ ಟು ಬ್ಯಾಕ್ ಸೋಲಾಗಿರೋದು ಪಂಜಾಬ್ ಕಿಂಗ್ಸಿಗೆ. ಸೊ ಗುಜರಾತ್ ಟೈಟನ್ಸ್ ನೋಡಿ ಇವಾಗ ಅಪ್ದೋಡ್ರು ಪ್ರಮೋಟ್ ಆಗ್ತಿದ್ದಾರೆ, ಮೇಲ್ಗಡೆ ಬರ್ತಾ ಇದ್ದಾರೆ ಇವಾಗ. ಸೊ ಏನಾದ್ರು ನೆಕ್ಸ್ಟ್ ಒಂದು 2 ಮ್ಯಾಚ್ ಗೆದ್ದುಬಿಡ್ತು ಅಂತಂದರೆ ಮೇಲರು RCB ಮತ್ತು ಇವ್ರನ್ನ ಸೋತೋಗ್ಬಿಡ್ತು ಅಂತಂದರೆ ಸೀರಿಯಸ್ ಥಿಂಗ್ ಟು ಹೊರೆ ಆಗೋಗ್ಬಿಡ್ತದೆ. GT ಅವರನ್ನು ಮೇಲ್ಗಡೆ ಬಂತು ಅಂದರೆ ಅವರು ಟಾಪ್ ಆಫ್ ದ ಟೇಬಲಲ್ಲಿ ಫಿನಿಷ್ ಮಾಡುವಂಥ ಎಲ್ಲ ಚಾನ್ಸಸ್ ಕೂಡ ಇನ್ನೂ ಸಹ ಇದೆ ಅವ್ರಿಗೆ. ಯಾರೋ ಸೀರಿಯಸ್ ಆಗಿ ಎಲ್ಲ ಹೊಡಿತು ಅಂತಂದರೆ ನೋಡೋಣ ಏನಾಗುತ್ತೆ ಅಂತ. ಫ್ಯೂಚರ್ ಬಗ್ಗೆ ಮಾತಾಡಿ ಸಾಕು, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ಇವರು ಎಲ್ಲ ಪಟ್ ನನಗೆ ಔಟ್ ಆಗ್ತಾ ಇದ್ದಂಗೆ ಅವ್ರದ್ದು ಸಖತ್ತಾಗಿ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. 79 ರನ್ ಪಾರ್ಟ್ನರ್ಶಿಪ್ಪು. ಆ 1 ಓವರ್ ಮಾತ್ರ ಹೆವಿ ಆಕ್ಸಿಲೇಟ್ ಮಾಡ್ತಾರೆ. ಅದಾದಮೇಲೆ ಬಿತ್ತು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಜೇಸನ್ ಹೊಲ್ಡರ್ ಬಂದುಬಿಟ್ಟು 2 ವಿಕೆಟ್ನೇ ಎತ್ತಾರೆ. ಆಲ್ಮೋಸ್ಟ್ 19ನೇ ಓವರು 2 ವಿಕೆಟನ್ನು ಕೂಡ ಹೋಗಿದ್ದು. ಮಾರ್ಕಸ್ ಸ್ಟಾಯ್ನಿಸ್ ಅಲ್ಲಿವರೆಗೂ ಕೂಡ ನಿಂತ್ಕೊಂಡು ಆಡ್ತಾ ಇರ್ತಾರೆ. ಸೊ ಅಲ್ಲೇನಾದ್ರು ಇವರೇನಾದ್ರು ಬಾಟಮ್ವರೆಗೂ ಇದ್ದಿತ್ತು ಅಂತಂದಿದ್ರೆ ಇವರು ಶೆಡ್ಗೆ ಅನ್ನೋಂಥವ್ರು, ಸೊ ಅವ್ರೇನಾದ್ರು ಲಾಸ್ಟ್ವರೆಗೂ ಆಡಿತ್ತು ಅಂದ್ರೆ ಇವ್ರ ಜೊತೆಗೆ ಸೇರಿಕೊಂಡು ಇನ್ನೊಂದು ಸ್ವಲ್ಪ ಹೆವಿ ಬಂದಿರೋದೇನೋ ರನ್ಸು ಅವರು. ಬಟ್ ಅಗ್ರೆಸಿವ್ ಆಗಿ ಆಡೋಕೆ ಹೋಗ್ಬಿಟ್ಟೇನೆ ಔಟ್ ಆಗಿದೆ. ಏನಲ್ಲಿ ತಡೆದಾಡ್ಬಿಟ್ಟು ತಿನ್ಕಾಡ್ಬಿಟ್ಟು ಏನೋ ಔಟ್ ಆಗಿಲ್ಲ. ಹಿಂದೂ ಕುಡಿಯೋದಕ್ಕೆ ಅಂತ ಹೋಗಿದ್ರು. ಬಿಹೈಂಡ್ ಹೊಡಿಯೋದಕ್ಕೆ ಹೋಗ್ಬಿಟ್ಟು ಎಡ್ಜ್ ಆಗಿಬಿಟ್ಟು ಗಾನ್ ಆಗ್ತಿದ್ದಂಗೆ ಈ ಕಡೆ ನಾವು ಮಾರ್ಕಸ್ ಸ್ಟಾಯ್ನಿಸ್ಗಳನ್ನು ಕೂಡ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಸೊ ಏನೋ ಮಾಡೋದಕ್ಕಾಗಲ್ಲ, ಹೊಡಿಲೇಬೇಕಾಗಿದ್ದು. ಬಟ್ ಸಖತ್ತಾಗಿ ಬೌಲಿಂಗ್ನ ಹಾಕ್ತಿದ್ರು ಅಪೋನೆಂಟ್ ಅವರು. ಈಸಿ ಕೊಡ್ತಾರಲ್ಲ ಪಂಜಾಬ್ ಕಿಂಗ್ಸ್ಗೆ ಹೊಡಿಯೋದಕ್ಕಂತೂ. ಬೌನ್ಸರೆಲ್ಲ ಹಾಕ್ಬಿಟ್ಟು ವಿಕೆಟ್ನ ಎತ್ತುತ್ತಾಯಿದ್ರು. ಒಂಥರ ಮ್ಯಾನೇಜ್ ಮಾಡ್ತಾಯಿದ್ರು. ಒಂಥರ ಹಾಕೊಂಡು ಕೊಡ್ತಾರಲ್ಲ ಬಾಲ್, ಹೊಡೆಯೋದಲ್ಲ ಹಾಕೊಂಡು ಕೊಡ್ತಿಲ್ಲ. ಹಂಗೂ ಲಾಸ್ಟ್ ಓವರ್ ನೋಡಿ, ಲಾಸ್ಟ್ ಓವರ್ ರಶೀದ್ ಖಾನ್ ಹಾಕಿದ್ದಾರೆ, ಈ ಕಡೆಯಿಂದ ಮಾರ್ಕಸ್ ಸ್ಟಾಯ್ನಿಸ್ ಹಾಕಿದ್ದಾರೆ. 2 ಹೆಣ್ಣು ಕೂಡ ಮಿಸ್ಟೇಕ್ಸ್ ಆಗಿದೆ. ರಾಶಿದ್ ಖಾನ್ಗೆ ಲಾಸ್ಟ್ ಓವರ್ ಕೊಡಬಾರ್ದಾಗಿತ್ತು. ರನ್ಸ್ ಒಂದು ರೇಂಜಿಗೆ ಬಂತು, ಏನು ಅಂಥ ಹೆವಿ ಕಾಸ್ಟ್ ಏನಾಗಿಲ್ಲ. ಬಟ್ ಇಲ್ಲೂ ಕೂಡ ಏನು ಅಂಥ ಕಾಸ್ಟ್ ಏನಾಗಿಲ್ಲ. ಬಟ್ ಅದೇ ಮ್ಯಾನೇಜ್ ಮಾಡಬೇಕಾಗಿತ್ತು, ಮಿಡ್ಲಲ್ಲೇ ಹಾಕಿಸ್ಬೇಕಾಗಿತ್ತು. ಮಾರ್ಕಸ್ ಸ್ಟಾಯ್ನಿಸ್ ಕೂಡ ಮಿಡ್ಲಲ್ಲೇ ಒಂದು ಓವರ್ ಹಾಕಿಸ್ಬಿಡ್ಬೇಕಾಗಿತ್ತು. ರಾಶಿದ್ ಖಾನ್ ಕೂಡ ಅಲ್ಲಿ ಮಿಡ್ಲ್ ಓವರಲ್ಲೇ ಯಾವ್ದಾದ್ರು ಒಂದು ಓವರ್ ಹಾಕಿಸ್ಬಿಡ್ಬೇಕಾಗಿತ್ತು. ಡೆತ್ ಓವರ್ಸ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಸೈಕಾಗಿರೋಂಥ ಬೋಲರ್ನ ಇಟ್ಕೊಬೇಕಾಗಿತ್ತು. ಪಂಜಾಬ್ ಕಿಂಗ್ಸ್ ನನ್ನ ಪ್ರಕಾರ 11 ರನ್ ಬೇಕಿತ್ತು ಲಾಸ್ಟ್ ಓವರಲ್ಲಿ. ಇವ್ರು ನೋಡ್ತು ಅಂತಂದರೆ ಮಾರ್ಕಸ್ ಸ್ಟಾಯ್ನಿಸ್ನ ಇಟ್ಕೊಂಡ್ರು. ಸ್ಟಾಯ್ನಿಸ್ ಗುರು ಹೌದು 2 ಓವರ್ ಚೆನ್ನಾಗಿ ಮಾಡಿದ್ರು, 12 ರನ್ ಕೊಟ್ಟಿದ್ರು. ಡೆತ್ ಓವರ್ ಅದು 11 ರನ್ ಬೇಕು. ಹೊಡಿಯೋಂಗೆ ಇರ್ತಾರೆ ಅಲ್ಲಿ ಮಾರ್ಕಸ್ ಸ್ಟಾಯ್ನಿಸ್ಗೆ. ಸೀರಿಯಸ್ಲಿ ಮಾರ್ಕಸ್ ಸ್ಟಾಯ್ನಿಸ್ ಯಾವ ರೇಂಜಿಗೆ ಕಾನ್ಫಿಡೆನ್ಸ್ನ ಕೊಡ್ತಾರೆ? ಅದೇನಾದ್ರು ಮಾರ್ಕೋ ಆ್ಯನ್ಸನ್ ಇತ್ತು ಅಂತಂದರೆ, ವಿಜಯ್ ಕುಮಾರ್ ವೈಶಾಖ್ ಇದ್ದಿತ್ತು ಅಂದರೆ, ಅಥವಾ ಬಾಕ್ಲೆಟೇ ಇತ್ತು ಅಂದರೆ ನಮಗೆ ಕಾನ್ಫಿಡೆನ್ಸ್ ಇರೋದು ಗುರು ಲಾಸ್ಟ್ ಓವರ್ ಡಿಫೆಂಡ್ ಮಾಡ್ಕೋಬೋದು ಅಂತ. ಮಧ್ಯದಲ್ಲಿ ಒಂದು ಓವರ್ ಹಾಕಿಸ್ಬೇಕಾಗಿತ್ತು ಎಲ್ಲಾದರೂ ಅವ್ರಿಗೆ. 15ನೇ ಓವರೋ 14ನೇ ಓವರೋ ಎಲ್ಲರೂ ಒಂದು ಓವರ್ ಪಟ್ಟನಾಗಿ ಹಾಕಿಸ್ಬಿಡ್ಬೇಕಾಗಿತ್ತು. ಅಲ್ಲಿವರೆಗೂ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದಾಗಿತ್ತು. ನೋಡಿ ಸ್ಪಿನ್ನರ್ನೇ ಯೂಸ್ ಮಾಡಿಲ್ಲ ಅಲ್ಲಿ. ಚಾಲ್ 1 ಓವರ್ ಕೊಡ್ತಾರೆ, ಸರಿಯಾಗಿ ಕೂಸ್ಕೊತಾರೆ, 16 ರನ್ ಕೂಸ್ಕೊತಾರೆ, 16-17 ಕೂಸ್ಕೊತಾರೆ. ಸೊ ಅವ್ರು ಕೊಡೋಕೆ ಹೋಗಲಿಲ್ಲ. ಇವತ್ತು ಸ್ಪಿನ್ನರ್ಸ್ ಹಂಗೆ ನೋಡೋಕೆ ಬರೋ ಕಾಸ್ಟ್ಲಿನೇ ಆಗಿದ್ದಾರೆ. ಪೇಸಸ್ಗಳೇ ಇವತ್ತು ಡಾಮಿನೇಟ್ ಮಾಡಿರುವಂಥದ್ದು. ಹೊಡೆದಿರೋಂಥ 7 6 5 6 ಶೆಡ್ಗೆನೇ ಅವರೇನೋ ಹೊಡೆದಿದ್ದಾರೆ. ಸೊ ಈ ಕಡೆಯಿಂದ ಚೇಸನ್ ಮಾಡೋದಕ್ಕೆ ಬಂದ್ರಪ್ಪ ಈ ಒಂದು ಟಾರ್ಗೆಟ್ನ. ಇದು ಒಂಥರ ಸಿಲಿ ಟಾರ್ಗೆಟ್ ಥರನೇ ಕಾಣಿಸ್ತು. ಇವರ ಟಾಪ್ ಹೆವಿ ಟೀಮ್ ಅಂತಲೇ ಮಾತಾಡ್ತೀವಿ ಗುಜರಾತ್ ಟೈಟನ್ಸ್. ಹೌದು, ಬಟ್ ಟಾಪ್ ಆರ್ಡ್ರು ಏನು ಅಂತ ನಿಂತ್ಕೊಂಡು ಮ್ಯಾಚ್ನ ಫಿನಿಷ್ ಮಾಡಲಿಲ್ಲ. 3 ವಿಕೆಟನ್ನು ಕೂಡ ಬೇಗ ಹೋದೋ ಅಂತ ಹೇಳಲ್ಲ, 3 ವಿಕೆಟನ್ನು ಕೂಡ ಕಳ್ಕೊಂಡ್ರು. ಈ 3 ವಿಕೆಟ್ ಕಳ್ಕೊಳ್ತಾ ಇದ್ದಂಗೆ ಇವ್ರಿಗೆ ಕಾನ್ಫಿಡೆನ್ಸ್ ಸ್ವಲ್ಪ ಪಂಪ್ಡಪ್ ಆಯಿತು. ಫಸ್ಟ್ ಈ 3 ಜನ ಆಡ್ತಾ ಇರಬೇಕಾದ್ರೆ ಕಾನ್ಫಿಡೆನ್ಸ್ ಇರಲಿಲ್ಲ.
ಸಾಯಿ ಸುದರ್ಶನ್ ಆಡ್ತಿರ್ಬೇಕಾದ್ರೆ ಕಾನ್ಫಿಡೆನ್ಸ್ ಇರಲಿಲ್ಲ ಪಂಜಾಬ್ ಕಿಂಗ್ಸಿಗೆ ನಾವು ಗೆಲ್ತೀವಿ ಅಂತ. ಇವ್ರು ಆಡ್ಬೇಕಾದ್ರೆ ಜಾಸ್ ಬಟ್ಲರ್ ಆಡ್ಬೇಕಾದ್ರೆ ಕಾನ್ಫಿಡೆನ್ಸ್ ಇರಲಿಲ್ಲ ಇವರಿಗೆ. ಬಟ್ ಜಾಸ್ ಬಟ್ಲರ್ ಯಾವಾಗ ಔಟ್ ಆಗ್ತಾರೆ, ಸಾಯಿ ಸುದರ್ಶನ್ ಕೂಡ ಯಾವಾಗ ಔಟ್ ಆಗ್ತಾರೆ, ಅವಾಗ ಅವರಿಗೆ ಪಂಪ್ಡಪ್ ಆಗುತ್ತೆ, ಕಾನ್ಫಿಡೆನ್ಸ್ ಇಲ್ಲ ಆಗೋರು. ಈ 3 ಜನ ಹೋದ್ರು, ಈ 3 ಜನ ಟಾಪ್ ಹೆವಿ, ಗೆಲ್ಬಹುದು ನಾವು. ಶುಭ್ಮನ್ ಗಿಲ್ ಇನಿಷಿಯಲಿನ ಹರ್ಷದೀಪ್ ಸಿಂಗ್ ಅವ್ರಿಗೆ ಲೀಡಿಂಗ್ ಎಡ್ಜ್ ಆಗ್ಬಿಟ್ಟು ಮೇಲಕ್ಕೆ ಹೋಗ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಯ್ತಾ ಇತ್ತು ಅಂತ ಅಂದರೆ ಮೊದಲನೇ ವಿಕೆಟ್ ಬೇಗನೆ ಬಿತ್ತು. ಅಲ್ಲಿ ಅದಾದ ನಂತರ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಿಲ್ಡಾಯಿತು ಜಾಸ್ ಬಟ್ಲರ್ ಜೊತೆಗೆ ಸಾಯಿ ಸುದರ್ಶನ್ ಅವ್ರದ್ದು. ಸಾಯಿ ಸುದರ್ಶನ್ ಡೀಪ್ ಡೌನ್ ತೊಗೊಂಡು ಹೋಗೋ ಥರನೇ ಕಾಣಿಸ್ತಾ ಇದ್ರು. ಇಲ್ಲಿ ಬಟ್ಲರ್ ಅವರ ವಿಕೆಟನ್ನು ಕೂಡ ಡ್ರಾಪ್ ಆಯಿತು. ವಿಜಯ್ ಕುಮಾರ್ ವೈಶಾಖ್ ಅವರು 2 ಒಳ್ಳೊಳ್ಳೆ ವಿಕೆಟ್ನ ಎತ್ಕೊಂಡು ಕೊಟ್ಟಿದ್ದಾರೆ. ಸಾಯಿ ಸುದರ್ಶನ್ ಈ ಕಡೆಯಿಂದ ಜಾಸ್ ಬಟ್ಲರ್ ಅವ್ರ ವಿಕೆಟನ್ನು ಕೂಡ ಬಂದಿದೆ. ಜಾಸ್ ಬಟ್ಲರ್ ಅವರು ಕೂಡ ಬಾಟಮ್ ಎಡ್ಜ್ ಆಗಿಬಿಟ್ಟು ಬಾಟಮಿಗೆ ಬಿತ್ತು. ಅವರು ಕೂಡ ಕ್ಲಿಯರ್ ಮಾಡೋದಕ್ಕೆ ಅಂತಲೇ ಹೋಗಿದ್ರು. ಸಖತ್ತಾಗಿ ಕಾಣಿಸ್ಕೊಂಡಂಥ ಟೈಮು ಸೀದಾ ಕ್ಯಾಚ್ ಹೋಗುತ್ತೆ. ಬ್ಯಾಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಈ ವಿಕೆಟ್ಸು ಬೀಳ್ತಾ ಇದ್ದಂಗೆ ಸಾಯಿ ಸುದರ್ಶನ್ ಒಬ್ಬರು ನಿಂತ್ಕೊಂಡಿರ್ತಾರೆ ಒಂದು ಎಂಡಲ್ಲಿ. ಇನ್ನೆಲ್ಲ ಇವತ್ತು ಎಕ್ಸ್ಟ್ರಾ ಬ್ಯಾಟ್ರ್ ಜೊತೆಗೇ ಆಡಿದ್ದು. ಯಾರಪ್ಪ ಅವ್ರು ಬ್ಯಾಟ್ರನ್ನ ಹೆಸರು ಹೊಸರೊಬ್ರನ್ನ ಬೇರೆ ಹಾಕೊಂಡ್ಬಂದ್ರು, ನಿಶಾಂತ್ ಸಿಂಧು ಅಂತ ಒಬ್ರನ್ನ ಹಾಕೊಂಡ್ಬಂದಿದ್ರು. ಸೊ ಅವರು ಕೂಡ ಕ್ಯಾಚ್ ಕೊಟ್ಬಿಟ್ಟು ಗಾನು ಮಾರ್ಕಸ್ ಸ್ಟಾಯ್ನಿಸ್ ಅವರಿಗೆ ಶಾರ್ಟ್ ಬಾಲ್ ಹಾಕ್ತಾರೆ. ಸೊ ಆ ಬಾಲ್ನ ಹೊಡೆಯೋಕೆ ಹೋಗ್ಬಿಟ್ಟು ಬೌಂಡ್ರಿನಲ್ಲಿ ಹತ್ತತ್ರ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಸಾಯಿ ಸುದರ್ಶನ್ ಒಳ್ಳೆಯಲ್ಲಿ ನಿಂತ್ಕೊಂಡಿರ್ತಾರೆ. ರಾಹುಲ್ ಟೆವಾಟಿ ಅಣ್ಣ ಬರ್ತಾರೆ. ಸೊ ಇಬ್ಬರು ಕೂಡ ಒಂದೇ ಥರ ಔಟ್ ಆಗಿದ್ದಾರೆ. ಇಬ್ಬರು ಕೂಡ ಒಂದೇ ರೀತಿಯಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದಾರೆ. ಪುಲ್ ಹೊಡೆದಕ್ಕೆ ಹೋಗ್ಬಿಟ್ಟು ಸೀದಾ ಬ್ಯಾಕ್ಲೆಟ್ ಕೈಯಲ್ಲೇ ಅಲ್ಲಾಡಿಲ್ಲ. ಬ್ಯಾಕ್ಲೆಟು ಎರಡೂ ಕ್ಯಾಚಲ್ಲೂ ಕೂಡ ಸೀದಾ ಹೋಗ್ಬಿಟ್ಟು ಕಚ್ಕೊಂಡಿದೆ. ಇನ್ಫ್ಯಾಕ್ಟ್ ಸಖತ್ತಾಗಿ ಇನ್ನೂ ಒಂದು ಕ್ಯಾಚಿಂಗ್ ಸಖತ್ತಾಗಿತ್ತು ಪಂಜಾಬ್ ಕಿಂಗ್ಸ್. ಏನು ಕ್ಯಾಚ್ನ ಡ್ರಾಪ್ ಮಾಡಿದ್ರು ಅಂತಲ್ಲ, ಕೂಪರ್ ಕಾನ್ಲೆ ಒಂದು ಸಖತ್ತಾಗಿ ಕ್ಯಾಚ್ನ ಹಿಡಿತಾರೆ. ಜೇಸನ್ ಹೋಲ್ಡರ್ ಅವ್ರದ್ದು ಒಂಥರ ನೋಡಿ. ಲಾಸ್ಟು 3 ಓವರಲ್ಲಿ ಗೇಮಲ್ಲಿದ್ರು. ಲಾಸ್ಟ್ 4 ಓವರಲ್ಲಿ ಒಂಥರ ಗೇಮಿಗೆ ಬಂದರು ಅಂತ ಹೇಳಬೇಕು ಗುಜರಾತ್ ಟೈಟನ್ಸ್ ಅವರು. ಇಲ್ಲಾಗೋರು ಏನಾರು ಒಂದು ಮಾಡ್ಬೋದು ಅಂತ. ಇಲ್ಲಿ ಜೇಸನ್ ಹೋಲ್ಡರ್ ಇದ್ದರು, ರಾಹುಲ್ ಟೆವಾಟಿಯಾ ಇದ್ದರು, ಅವರು ಔಟ್ ಆಗ್ತಾರೆ. ಜೇಸನ್ ಹೋಲ್ಡರ್ ಕೂಡ ಔಟ್ ಆಗ್ತಾರೆ. ವಾಷಿಂಗ್ಟನ್ ಸುಂದರ್ ಒಂದು ಎಂಡಲ್ಲಿ ನಿಂತ್ಕೊಂಡಿರ್ತಾರೆ. ವಾಷಿಂಗ್ಟನ್ ಸುಂದರ್ ಜೊತೆಗೆ ಹರ್ಷದ್ ಖಾನ್ ಬರ್ತಾರೆ ಲಾಸ್ಟಿಗೆ. ಸೊ ಈ ಟೈಮಲ್ಲಿ ವಾಷಿಂಗ್ಟನ್ ಸುಂದರ್ಗೆ ಸ್ಟ್ರೈಕ್ ಸಿಗಬಾರ್ದು ಅಂತಲೇ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಸ್ಟ್ರೈಕ್ ಸಿಕ್ಕಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಹರ್ಷದ್ ಖಾನೇ ಹೊಡೆದ್ಬಿಟ್ರಲ್ಲ ಅಲ್ಲಿ. ಹರ್ಷದ್ ಖಾನ್ ಎಡ್ಜ್ ಆಗೋಯ್ತೋ ಏನಾಗೋಯ್ತೋ 4 ಒಟ್ಟಲ್ಲಿ 4 ಅಲ್ವಾ. ಲಾಸ್ಟ್ 3 ಓವರ್ ಇದ್ದಾಗ 24 ರನ್ ಬೇಕಾಗಿರುತ್ತೆ. ಅಲ್ಲಿ ಬ್ಯಾಕ್ ಲೀಟರ್ ಬಂದ್ಬಿಟ್ಟು 7 ರನ್ ಕೊಡ್ತಾರೆ. 17ನೇ ಓವರು 19ನೇ ಓವರ್ ಬೌಲಿಂಗ್ನ ಹಾಕ್ತಾರೆ ಹರ್ಷದೀಪ್ ಸಿಂಗು. ಅವರು ಕೂಡ ಎಷ್ಟು 6 ರನ್ ಏನೋ ಕೊಡ್ತಾರೆ. ಲಾಸ್ಟ್ ಓವರ್ ಬೇಕಿರುತ್ತೆ 11 ರನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಂದು ವೈಡ್ ಹೋಗುತ್ತೆ, ಮತ್ತೆ ಒಂದು 4 ಹೋಗುತ್ತೆ. ಅಲ್ಲೇ ಪ್ರೆಷರೆಲ್ಲ ಈಸ್ ಔಟ್ ಆಗುತ್ತೆ. ಆದರೂ ಕೂಡ ಒಂದು ಡಾಟ್ ಆಗುತ್ತೆ. ಈ ಕಡೆಯಿಂದ 4 ಬಾಲಿಗೆ 4 ರನ್ ಬೇಕಾಗಿರುತ್ತೆ. ಸೊ ಆ ಟೈಮಲ್ಲಿ ಇನ್ನೇನು ಹೋಯ್ತಲ್ಲ, ಉಣ್ಕೊಂಡು ಹೋಯ್ತು. ಅಲ್ಲಿ ವಾಷಿಂಗ್ಟನ್ ಸುಂದರ್ 6 ಹೊಡಿತಾ ಇದ್ದಂಗೆ ಎಲ್ಲ ಕೇಳ್ಕತ್ತಂಗೆ ನಾಟಕ ಬಂದು ಒಂದು ಸಿಂಗಲ್ ತೊಗೊತಾರೆ. ಅಲ್ಲೊಂದು 6 ಬೇರೆ ಹೋಗುತ್ತೆ. ಹಾಕೊಂಡು ಕೊಟ್ಟರು ಅಂತ ಹೇಳಬೇಕು. ಇವರು ಬೌಲಿಂಗ್ ಆ ಥರ ಎಲ್ಲ ಮಾಡೋದು ಲಾಸ್ಟ್ ಓವರಲ್ಲಿ. ಇವ್ರು ಆಗ್ತಿದ್ದಂಥ ಡೆಲಿವರಿ ನೋಡಿದ್ರೆ ಮಾರ್ಕಸ್ ಸ್ಟಾಯ್ನಿಸ್ ಅವರು ಡೌನ್ ದ ಲೆಗ್ ಆಗ್ತಾ ಇದ್ದಾರೆ. ಬಾಲ್ನ ಅಲ್ಲಿ ಈಸಿ ಆಗ್ತಾ ಇದೆ. ಅಲ್ಲಿ ಇವ್ರು ಹರ್ಷದ್ ಖಾನೇ ಹೊಡಿತಾವ್ರಲ್ಲಿ. ವಾಷಿಂಗ್ಟನ್ ಸುಂದರ್ ಬಿಡ್ತಾರಾ? ಡೌನ್ ದ ಲೆಗ್ ಬಾಲ್ ಹಾಕ್ತಾವ್ರೆ. ಯಾರ್ಕರ್ ಹೌದು, 1-2 ಯಾರ್ಕರ್ನ ಕರೆಕ್ಟಾಗಿ ಒಂದು ರೇಂಜಿಗೆ ಎಕ್ಸಿಕ್ಯೂಟ್ ಮಾಡಿದ್ರು. ಒಂದು 4 ಕೂಡ ಹೋಯ್ತು. ಒಂದು ಒಳ್ಳೆ ಬಾಲಿಗೆ 4 ಹೋಯ್ತು. ಬಟ್ ಫಸ್ಟ್ 2 ಬಾಲ್ ಏನು ಹಾಕಿದ್ರು, ಡೌನ್ ದ ಲೆಗ್ ಹೋಯ್ತು. ಸೊ ಅದಕ್ಕೆ ಇನ್ಫ್ಯಾಕ್ಟ್ ಅವಾಗಲೇ ಹೋಗ್ಬೇಕಾಗಿರುತ್ತೆ, ಒಂದು ಬೌಂಡ್ರಿ ಹೋಗ್ಬೇಕಾಗಿರುತ್ತೆ. ಬಟ್ ಫೀಲ್ಡ್ರು ಸಖತ್ತಾಗೆ ಸೇವ್ ಮಾಡ್ತಾರೆ ಅದನ್ನು. ನನ್ನ ಪ್ರಕಾರ ಮಾರ್ಕಸ್ ಸ್ಟಾಯ್ನಿಸ್ ಲಾಸ್ಟ್ ಓವರ್ ಹಾಕಬಾರ್ದಾಗಿತ್ತು. ಅದೇ ಮಾರ್ಕೋ ಆ್ಯನ್ಸನ್ ಕೈಲಿ ಕೊಟ್ಟಿತ್ತು ಅಂದರೆ, ವಿಜಯ್ ಕುಮಾರ್ ವೈಶಾಖ್ ಕೈಲಿ ಕೊಟ್ಟಿತ್ತು ಅಂದರೆ ಡಿಫೆಂಡ್ ಮಾಡಿರ್ತಿದ್ರು ಹನ್ನೊಂದು ರನ್ನ. ಸೊ ಮಾರ್ಕಸ್ ಸ್ಟಾಯ್ನಿಸ್ ಕೈಲಿ ಬಾಲ್ ಕೊಡ್ತಾ ಇದ್ದಂಗೆ ಗೊತ್ತಾಗೋಗ್ಬಿಡ್ತು ನನಗೆ. ಇನ್ನೇನು ಅವ್ರು ಒಬ್ಬರದೇ ಅಲ್ವ ಇದ್ದಿದ್ದಲ್ಲಿ 5 ಜನ ಯೂಸ್ ಮಾಡಿರೋದು ಫಾಸ್ಟ್ ಬೌಲಿಂಗ್ ಆಪ್ಷನ್ನ. ಒಂದೇ ಒಂದು ಓವರ್ ಹಾಕ್ಸಿದ್ರು ಅಷ್ಟೇ ಚಾಲ್ ಕೈಲಿ. ಅವರು ಒಂದು ಓವರ್ ಸಜೆಸ್ಕೊಂಡಿದ್ದಾರೆ. ಎಲ್ಲ ಫಾಸ್ಟ್ ಬೌಲರ್ಸನ್ನೇ ಮಾಡಿರೋದು. ಸೊ ನಿಮಗೆ ಅನಿಸ್ತಪ್ಪ ಇವತ್ತಿನ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೋಲದ ಸರ್ದಾರರು ಅಂತ ಮೆರೆದಿದ್ದಂಥ ಪಂಜಾಬ್ ಕಿಂಗ್ಸ್ಗೆ ಬ್ಯಾಕ್ ಟು ಬ್ಯಾಕ್ ಸೋಲ್ ಆಗಿದೆ ಇವತ್ತು. ಆ್ಯಂಡ್ ಪ್ರಿಡಿಕ್ಷನ್ ಅಂತೂ ಅಜ್ಜಿ ಯಾವ ಪ್ರಿಡಿಕ್ಷನ್ ಮಾಡೋಣ ಗುರು IPL ಫೇವ್ರೇಟ್ಸ್ ಅಂತ ಅನ್ಕೊಂಡ್ರವರು ನೋಡಿ. ಫೇವ್ರೇಟ್ಸ್ ನನಗೆ CSK ಫೇವ್ರೇಟ್ಸೇ. ಬಟ್ ಆದರೂ ನಾನು ಫೇವ್ರೇಟ್ಸ್ ಅಲ್ಲೇ ಇರೋಂಥವ್ರು ಗೆಲ್ತಾರೆ ಅಂತ ಹೇಳಿದ್ದೆ. ನೋಡ್ತೋ ಅಂತಂದರೆ CSK ಫೇವ್ರೇಟ್ಸ್ ಗೆದ್ದರು. ಇಲ್ಲಿ ನೋಡ್ತು ಅಂತಂದರೆ ಅಲ್ಲಾಗರು ಫೇವ್ರೇಟ್ಸ್ ಗೆಲ್ತಾರೆ ಅಂತ ಹೇಳಿದ್ದೆ. ಇವತ್ತು 2 ಮ್ಯಾಚಲ್ಲಿ ಫೇವ್ರೇಟ್ಸ್ ಇದ್ದಿದ್ದು ಇವರೇನೆ. ಫೇವ್ರೇಟ್ಸ್ ಗೆದ್ದಿಲ್ಲ, ಆಪೋನೆಂಟ್ ಗೆದ್ದವ್ರು. ಏನಂತ ಪ್ರಿಡಿಕ್ಷನ್ ಮಾಡೋಣ? ಸೈಕ್ ಆಗ್ತಾ ಇತ್ತು ನನಗಿಲ್ಲಿ. ಮತ್ತೆ ಸಿಗೋ ಮುಂದಿನ ಹೊಡೆದಲ್ಲಿ.